ಇಲ್ಲಪ್ಪ, ಬೇಜಾರಿ ಅಂತಕ್ಕೆ. ಒಳ್ಳೆ ಕತೆ ಅಂತ ಮನೆಗೆ ಯಾರು ಒಬ್ಬರು ಊಟಕ್ಕೆ ಜಾಸ್ತಿ ಬರ್ತಾರೆ ಅಂದ್ರೆ ಬೇಜಾರು ಅದಕ್ಕೆ ಅಂತ ಕಾತದೆ. ನಿಂದೆ ಜ್ಞಾನ ಮಾಡ್ತಿದ್ದೆ ಮಾರತಿ. ಅಲ್ಲಿದ್ದಾಗಂತೂ ಅದೇ ಸರ್ಸಂಕ್ಲೆ, ಅದೇ ಮಾತು ಕೇಳ್ಕೊಂಡು ಇದು ಮಾಡ್ಕೊಂಡು ಇರ್ಬೇಕು. ಇಲ್ಲಿಗೆ ಬಂದಾಗ್ಲಾರು ಘನಾಗ ಒಂಚೂರು ಅಕ್ಕ ತಂಗಿ ಮನಸ್ಸು ಬಿಚ್ಚಿ 4 ದಿನ ಇತ್ತಿರೋನ ನೋಡಿದ್ರೆ ಅದನ್ನು ಅದಕ್ಕೆ ಬಿಟ್ಕೊಂಡೆ ನಾನು. ಈಗ ಅದ್ರ ಗಂಡು ಪಾಪ ಒಬ್ಬರೇ ಹೋಗದರಲ್ಲಿ. ನೀವು ನೋಡಿದ್ರೆ ದೀನ ಬೆಳಗ್ಗೆ ಮೊನ್ನೆ ಹೋಗ್ಯಾರಪ್ಪ. ಈಗ ಮತ್ತೆ ಏನು ನೋಡೋಣ ಬರೋಂಥದ್ದು. ಈಗ ಅಮ್ಮ ಏನು ಮನೇಲಿ ಖರ್ಚಾಗ್ತದೆ ಅಂತಲೇ ಹೇಳ್ತದೆ ಅಂತ ಲೆಕ್ಕ ಹಾಕ್ತೀಯೇನ? ಹಂಗಲ್ಲೇ, ಈಗ ಇದೇ ಒಂದು 4-5 ತಿಂಗಳು, ಆಮೇಲೆ ಅಲ್ಲಿಗೆ ಹೋಗ್ತದೆ ಅಂದುಬಿಟ್ರೆ ಮತ್ತೇನು ಅಲ್ಲಿಂದ ಬೈಲು ಹೊರಡಲೆ. ಈಗ ಬಂದಾಗ್ಲಾರು ಒಂದು ಕುಸಿಲ್ಲೇ ಇರೋಣ, ಮಾತುಕತೆ ಆಡ್ಕೊಂಡು ಅನ್ನೋದಿಲ್ಲದೆ ಇಲ್ಲ ಮುದ್ದೆ ಒಂದಿನ ಮತ್ತೆ ಬರ್ತೀನಿ ಅಂದಾತು. ಬಿಡು, ಮತ್ತು ನಾನು ಅಂತಾರೆ ಹೇಳಿದ ಕೂಡಲೇ ನಿನ್ನ ಅಪ್ಪಾಜಿನೂ ಬೈತಾರೆ, ನಿಂಗೂ ಸಿಟ್ಟು ಬರ್ತದೆ ಮಾರತಿ. ಈಗ ನಾಡ್ದು ಹರ್ಕಿತ್ತು, ಹೌದಾ? ಹರ್ಕೆ ದಿನ ಬಂದಿದ್ರು ಬರ್ಬೋದಿತ್ತು. ಈಗ ಎಂತಕ್ಕೆ ಬರ್ತಾರೆ ಏನಪ್ಪ? ಎಂತಕ್ಕಂತೆ ಇಂತಕ್ಕೆ ಅಂತ ಏನಾರು ಹೇಳಿದ್ರಾ? ಇಲ್ಲ ಅಮ್ಮ, ಎಂತಕ್ಕೆ ಅಂತ ಹೇಳ್ತಾರೆ, ಹಂಗೇನು ಹೇಳಲ್ಲ. ಹಿಂಗೆ ಮಾತಾಡೋಷ್ಟೊತ್ತಿಗೆ ಗೊತ್ತಾಯ್ತು, ಒಂಥರ ಬೇಜಾರಾಗ್ಯದಲ್ಲುವ. ಈಗ ನಾನು ಇದ್ದಾಗ ಗೊತ್ತಾಗ್ತಿರಲ್ಲ, ಹಾಗೆ ಹೇಳಿದ್ರು, ನೀನು ಇದ್ದಷ್ಟೊತ್ತಿಗೆ ಗೊತ್ತಾಗ್ತಿರಲ್ಲ ಏನು ಅಂತ. ಈಗ ಮಾತ್ರ ಒಂದೊಂದು ದಿನ ಕಳೆಯೋದು ನಂಗೆ ಭಾಳ ಕಷ್ಟ ಆಗ್ತದೆ, ಇನ್ನೂ 4-5 ತಿಂಗಳು ಹೆಂಗಿರೋದೇ ಏನೋ ಅಂತ ಹೇಳ್ತಿದ್ರು. ನನ್ನ ವ್ಯಾಲ್ಯೂ ಗೊತ್ತಾಗಿದೆ ಈಗ ಎಲ್ಲರಿಗೂ. ಮಾವ ಪಾಪ ಆವಾಗಲೂ ಹೆಂಗೆ ಇದ್ದರು, ಈಗಲೂ ಹಾಗೆ ಆದರೆ ಬಿಡೋ. ಗುಣ್ಣು ಅಷ್ಟೇ, ಅತ್ತಿಗೂ ಗೊತ್ತಾಗಿದೆ ನಾನು ಇದ್ದಾಗ ಹೆಂಗೆ ಇಲ್ದಿದ್ದಾಗ ಹೆಂಗೆ ಅಂತ. ಆದರೆ ಏನು ಮಾಡ್ತೀವಿ, ಹೀಗೆ ಪದೇ ಪದೇ ಹೇಳೋಕ್ಕೆ ಶುರು ಮಾಡಿದ್ರನೇ ಅಮ್ಮ, ನಂಗೆ ಇಲ್ಲಿರೋಕ್ಕೆ ಭಾಳ ಕಷ್ಟ ಆಗ್ತದೆ ಅಂತ. ಊಟ ತಿಂಡಿನೂ ಸರಿ ಆಗಲ್ಲ. ಅಲ್ಲ, ಅವರಾರು ಪಾಪ ವಯಸ್ಸಾದ್ರೆ ಏನು ಮಾಡ್ತಾರೆ? ಯಾವ್ದಾರು ಒಂದು ಸಾರು ಮಾಡಿದ್ರು 3 ಹೊತ್ತು ಅದನ್ನೇ ಅಂತೆ ಕೊಡಬಿಟ್ಟು ಬೇರೆ ತಿಂಡಿನೇ ಮಾಡಲ್ಲ ಮನೆಯಲ್ಲಿ. ನನಗೂ ಸಾಕಾಗಿ ಹೋಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನನಗೆ ಒಂಥರ ಬೇಜಾರಾದಂಗೆ ಆತ. ಬನ್ನಿ ಒಂದಿನ ಇದ್ದು ಹೋಗ್ಬೋದು ಅಂದೆ. ಹೇಳಿದ ತಕ್ಷಣ ಹ್ಞೂ ಬರ್ತೀನಿ ಅಂದರು. ಅವ್ರು ಯಾವಾಗಲೂ ಹಾಗೆಲ್ಲ ಹೇಳಿದ ಕೂಡಲೇ ಬರ್ತೀನಿ ಅನ್ನೋರಲ್ಲ. ನಾನು ಆವಾಗ ಲೆಕ್ಕ ಹಾಕಿದೆವು, ಭಾಳ ಬೇಜಾರಾಗಿದೆ ಮನೆಯಲ್ಲಿ ಅಂತ. ನನಗೆ ಒಂಥರ ಪಾಪ ಅನ್ನಿಸ್ತು ಕಣಮ್ಮ. ನಾನು ಅತ್ತೆನೂ ಒಂದಿನ ಬಂದು ಹೋಗಿ ಅಂತ ಹೇಳ್ಬೇಕಂತ ಮಾಡಿದ್ದೆ, ಮತ್ತೆ ಬೇಡ ಅಂತ ಸುಮ್ಮನೆ ಯಾರು ಕರ್ಕೊಬರೋರು ಅಂತ. ಅವರಿಗೂ ಬೇಜಾರಾಗ್ತದೆ, ಒಂಚೂರು ಕಷ್ಟನೂ ಆಗ್ತದೆ ಕೆಲಸ ಒಬ್ಬರಿಗೆ ಈ ವಯಸ್ಸಲ್ಲೂ ಮಾಡಬೇಕು ಅಂದರೆ. ಅದು ಯಾವ ಥರದ ಜನ ಅಂತ ಹಾಕೇನೆ ನಿಂಗೆ ದೇವರು. ಹಂಗಾರೆ ಅಷ್ಟು ಮಾಡಿದ್ರು ಮತ್ತು ಅವರಿಗೆ ಅಯ್ಯೋ ಅಂತೀಯಲ್ಲ, ಕರೆದ ಕೂಡಲೇ ಬರೋ ಅಲ್ಲಂತೆ. ಏನು ಮರ್ಯಾದೆ ಕುಕ್ಕೆ ತಲೆ ಮೇಲೆ ಅದೆಯಲ್ಲ ನಿನ್ನ ಗಂಡನ್ನ. ಕಾಯ್ತಿದ್ನೇನ ಬಾಯಿ ರುಚಿ ಬೇಕಲ್ಲ ಇಲ್ಲಿ. ಖಾಲಿ ಆದನ್ನ ಕಾಸಾರು ಹಾಕಿ ಕಳಿಸ್ತಿದ್ದೆ, ಇದು ಬೇಜಾರು ಮಾಡ್ಕಿತ್ತದಲ್ಲ ಅಂತ ನೋಡೋದಾಗಿದೆ. ಮನೆ ಒಳಗೆ ಒಂದು ನೆಮ್ಮದಿಲಿ ಇರೋಣ ಅಂದ್ರೆ ಇಲ್ಲ. ಅಲ್ಲ, ಆ ಬುಣಸ್ನಾರು ಬಂದರು ಪೂರಿ ತಿನ್ಗಂಡು ಎತ್ಲಾಗೂ ಏನೂ ಇದು ಮಾಡಲ್ಲ. ಅವ್ರಾತು ಅವ್ರ ಪುಸ್ತಕ ಇಲ್ಲ ಮೊಬೈಲ ಇಲ್ಲ ಇದು ಹಿಡ್ಕೊಂಡು ಸುಮ್ಮನೆ ಕೂತು ಬಿಡ್ತಾರೆ. ನಾವಾಗಿ ಹೋಗಿ ಕರೆದು ಮಾತಾಡ್ಸೋ ತನಕ ಮಾತಾಡಲ್ಲ. ಇದು ಹಂಗಲ್ಲ, ಇಲ್ಲದೆ ಹೋದ ಅಧಿಕ ಪ್ರಸಂಗ ಮಾಡೋಕ್ಕೆ ಶುರು ಮಾಡ್ತದೆ. ಯಾವ್ದು ನೋಡಿದ್ರು ನನಗೆ ಗೊತ್ತು ಅನ್ನೋಕ್ಕೆ ಶುರು ಮಾಡ್ತದೆ. 2 ದಿವಸ ಹೆಂಗೆ ಇದು ಮಾಡೋದೇನು. ಇಂದು ಬಂದು ನಾಳೆ ಬೆಳಿಗ್ಗೆ ಹೋಗಿಬಿಟ್ಟಿದ್ರೆ. ಎಂತ ಅಮ್ಮ, ಎಂತ ಯೋಚನೆ ಮಾಡ್ತಿದ್ದೀಯಾ? ನಿಂಗೆ ತೊಂದರೆ ಆಗ್ತದ? ಹಂಗೆ ನಾನು ಬೇಡ ಬರೋದು ಅಂತ ಹೇಳ್ತೀನಿ. ನಮ್ಮ ಮನೇಲೇ ಈಗ ಭಾಳ ಏನೋ ಇದಾದೆ, 2 ದಿವಸ ಬಿಟ್ಟು ಬನ್ನಿ ಅಂತಲೇ ಹೇಳ್ತೀನಮ್ಮ. ನನಗೆ ಕಡೆಗೆ ನೀನು ಹಿಂಗೆ ಮನೆಯೊಳಗೆ ಬೇಜಾರು ಮಾಡ್ಕೊಂಡಿದ್ರೆ ನಂಗೆ ಬೇಜಾರಾಗ್ತದೆ ಕಣಮ್ಮ. ನಾನು ಹೇಳ್ತೀನಿ ಬಿಡು. ಎಂತ ಅಂತ ನೀ ಹೇಳೋದು ಇಲ್ಲ, ಸುಮ್ಮನೆ ಹಿಂಗೆ ಯೋಚನೆ ಮಾಡ್ತಾ ನಿಂತಿದ್ರೆ ನಾನು ಏನಂತ ನೋಡ್ಬೇಕಮ್ಮ? ಏನು ಹೇಳೋ, ಎಂತ ಯೋಚನೆ ಮಾಡ್ತಿದ್ದೀಯಾ? ಇಲ್ಲ ಜ್ಞಾನ ಮಾಡೋಕ್ಕೆ ಅಂತ ಅದೇ ಅಲ್ಲ. ಅತ್ತೆ ಪಾಪ ವಯಸ್ಸಾಗಿದೆ, ಈ ವಯಸ್ಸಲ್ಲೂ ಕೆಲಸ ಮಾಡಬೇಕು ಅಂತೀಯಲ್ಲ ಸರಿತಾ? ಇಲ್ಲೇ ನಿನ್ನ ತಿಳುವಳಿಕೆ ಕಮ್ಮಿ ಅಂತ ಹೇಳದೆ. ಅಲ್ಲ, ನಾನು ಅವರು ಒಂದೇ ವರ್ಗೀಯರಲ್ಲನೇ, ನನಗಿಂತ ಏನು ಭಾಳ ವಯಸ್ಸಾಗ್ಯದ ಅವರಿಗೆ. ನಾ ಹೆರಿಗೂ ಮಾಡಿ ಒಳಗೂ ಮಾಡ್ತೀನಪ್ಪ.
ಬೇಡ, ಅವ್ರು ದೊಡ್ಡ ಸಾಹುಕಾರರು ಮಂತನಸ್ತರು, ಹೊರಗಡೆ ಕೆಲ್ಸಕ್ಕೆ ಹೋಗಾರಲ್ಲ ಅಂತಲೇ ಮಾಡೋಣ. ಒಳಗೂ ಒಂದು ಇಟ್ಟು ಇಳ್ಸಕ್ಕೆ ಕೂಡ್ದ. ಅದು ಆ ಗಂಡ ಏನು ನಿನ್ನ ಅಪ್ಪಾಜಿ ಹಂಗೇನಲ್ಲ, ಎಂತಾರು ಒಂಚೂರು ಕೆಲಸ ಮಾಡಿಕೊಡ್ತಾನೆ ಇರ್ತಾರೆ. ಗುಂಡದನೆ ಪೂರ್ತಿ ಕೆಲಸ ಮಾಡ್ಕೊಡೋಕ್ಕೆ ಮತ್ತೆಂತ ಕೆಲಸ ನಿನ್ನ ಅತ್ತಿಗೆ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಂಗೆ ನೀನು ಕಲಿಸಿ ಅವ್ರಿಗೆ ಕೆಲಸನೇ ಬಿಟ್ಕೊ ಕೂತಾರೆ. ಅವ್ರ ಹೊಟ್ಟಿಗೆ ಅವ್ರಿಗೆ ಬೇಸಿಗೆ ತಿನ್ನಕ್ಕೆ ಒಂದು ಗೋಳನೆ. ಏನು ಕೆಲಸ ಇರ್ತದೆ? ಸುಮ್ಮನಿರೋ. ನೀನ ಹಿಂಗೆ ಅಮ್ಮ ಹಿಂಗೆ ಹೇಳ್ತಾ ಅಂತ ಬೇಜಾರು ಮಾಡ್ಕೊಂಡ್ರು ಚಿಂತಿಕ್ಕಿಲ್ಲ. ನೀನು ಅತ್ತೆಗಿತ್ತೇನೆಲ್ಲ ಕರೀತಾ ಕೂರ್ಬೇಡ, ಸುಮ್ಮನಿರು. ಕಡಿಕೆ ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಗೊತ್ತಲ್ಲ ಹೆಂಗೆ ಅಂತ. ಇಲ್ಲಿ 108 ಪುರಾಣ ಮಾಡ್ತಾ ಕೂತ್ರೆ ನಿನ್ನತ್ತೆ, ಅದಕ್ಕೆ ಏನು ಕಮ್ಮಿ ಮಾಡಾರಲ್ಲ. ಕಡಿಕೆ ಬಂದರೆ ನಂಗೆ ಇದು ನೋವು ಅಂಥೇಳಿ ಇಲ್ಲೇ ಊರಿದ್ರೆ ಏನು ಮಾಡ್ತೀಯ? ಸೊಸೆ ಹೆಂಗೂ ಸಾಕಿದ್ದೀಯ ಅಂತ. ಸೊ ಮಾತಾಡ್ತಾ ಅವ್ನು ಹಾಗೆ ಹಾಕಿದೆ ಮಾರತಿ, ಮತ್ತು ಹೊಸೂಟಿ ಹೆರ್ಕವಾಗೀಗ. ಸೊ ಇದು ಎಂತ ಮಾಡ್ತೀನಿ ನೋಡೋಣ ಹೇಳ. ಅದು ಒಂದು ಹೌದಲ್ಲ, ಸರಿ ಬಿಡು. ಅತ್ತೇನು ಕರಿಯಲ್ಲ, ಅವರು ಡೆಲಿವರಿ ಆದಮೇಲೆ ಪಾಪ ನೋಡೋಕ್ಕೆ ಬರ್ತಾರಲ್ಲ, ಆವಾಗಲೇ ಬಂದರೆ ಸಾಕು. ಇವ್ರನ್ನ ಎಂತ ಮಾಡಲಿ ಅಮ್ಮ? ಬೇಡ ಅಂತ ಹೇಳಲ್ಲ? ಬೇಡ ಈಗ ಹಂಗೆ ಹೇಳಬೇಡ. ಹೊಲ್ಟೋರಿಗೆ ಮತ್ತು ಬೇಡ ಅಂತ ಹೇಳಿದ್ರೆ ಅದೇ ಒಂದು ಕೋಡ್ ಬರ್ತದೆ ಮರತಿ. ಅದು ನಿನ್ನ ಗಂಡಗೆ ಅನ್ಕೊಂಡು ಇಲ್ಲದೇ ಹೋದಕ್ಕೆ ಅನ್ಕೊ. ಬರಲಿ ಬಿಡು. ಮತ್ತೆ ಅಂತ ಇದು ಮಾಡೋದು ಬೇಡ. ನಿನ್ನ ಅಪ್ಪಾಜಿ ಪ್ಯಾಟಿಗೆ ಹೋತಾರನ್ನು ಸಾರಿಗೆ ಅಂತಾರ ಚಿತ್ತರ ಕೇಳು. ಮೊದಲೇ ಬಾಯಿ ಚಪ್ಪೆ ಆಗಿದೆ, ಉಂಡು ಬೇಜಾರಾಗಿದೆ ಅಂತಾರೆ ಅಂತೀಯಲ್ಲ. ನೋಡು, ನೀವೇ ಅಕ್ಕ ತಂಗಿ ಸೇರಿ ಅಂತಾರೆ ಈಗಿನ ಇದ್ರಂಗೆ ಮಾಡ್ಬೋದು. ನಾನು ಸಾರು ಒಂದು ಮಾಡ್ತೀನಿ, ಕಡುಬು ಮಾಡೋದ ಮುದ್ದೆ ಮಾಡೋದ ಎಂತ ನೋಡೋಣ. ಇದು ಮಾಡು. ಎಂತ ಮಾಡ್ಬೇಕಮ್ಮ? ಎಂಥದೋ ಹೇಳಕ್ಕಂತ ಹೋಗ್ತೀನಿ, ಏನೇ ಮರ್ತೋಗ್ತದೆ. ಅಲ್ಲ ಮತ್ತು ಸರಿತಾ, ನಿನ್ನ ಗಂಡು ಬಂದ್ಕೊಂಡು ಹಸಿ ಸಾಮಾನಿಗೆ ಅದಕ್ಕೆ ಇದಕ್ಕೆ ಅಂತ ದುಡ್ಡೇನಾರು ಕೇಂದ್ರ ಮಾತ್ರ 1 ರೂಪಾಯಿ ಕೊಡಬೇಡ. ನಮ್ಮ ಮನೇಲಿ ಇಲ್ಲ, ಅಪ್ಪಾಜಿ ಮೊದಲೇ ನಾನು ಹೆರಿಗೆ ಕರ್ಕೊಬಂದಿದ್ದು, ಅದು ಖರ್ಚು ಸುಮಾರಾಗಿದೆ, ನೀವು ಎಲ್ಲರೂ ಇಸ್ಕೊಳ್ಳಿ ಅಂತ ಹೇಳು. ಅದೇ ಸಲಿಗೆಯಾಗಿ ಹೋಗ್ತದೆ ನೋಡು. ಏನು ನಿಮ್ಮ ಮನೇಲಿರೋ ಇದಕ್ಕೆ ಒಂದು ಹಸಿ ಸಾಮಾನಿಗೆ ದುಡ್ಡು ಹೊಂದಿಟ್ಕೊಳಕ್ಕಾಗಲ್ಲ. ಮೊನ್ನೆ ಎಂಥದ್ದು ಅಲ್ಲಿ ಮಾತಾಡ್ದಂಗೆ ಆತಿತ್ತು ಹಸಿ ಸಾಮಾನು ಸುದ್ದಿನೇ. ಇದು ಮಾಡು, ಇಲ್ಲಿಂದ ಮಾತ್ರ ಕೊಡೋಕ್ಕಾಗಲ್ಲ, ಹೇಳಿಬಿಡು. ಹಾಗೆ ಕೇಳಬೇಡಿ, ಹಂಗೆ ಕೇಳಿದ್ರೆ ಸಸರಾಗ್ತದೆ, ನೀವು ಅಲ್ಲೇ ಎಲ್ಲರೂ ತಗೊಳ್ಳಿ ಅಂತಲೇ ಹೇಳು. ಏನೇ ಬೇಜಾರಾತ ಅದಕ್ಕೋ? ಹೋ ಇಲ್ಲಮ್ಮ, ನೀನು ಏನೇನು ಯೋಚನೆ ಮಾಡ್ತೀಯ ಮರತೆ. ಅವ್ರಿಗೆ ಮನೇಲಿದ್ದು ಬೇಜಾರಾಗಿದ್ದಕ್ಕೆ ಬರ್ತಾ ಇರೋದೆ. ಅದು ಈ ಥರ ಮಳೆ ಅಲ್ಲ, ಯಾವಾಗಲೂ ಹಿಂಗೆ ಮಳೆ ಚಳಿ ಇತ್ತು ಅಂದರೆ ಎಂಥಾರ ಒಂದು ಸ್ನ್ಯಾಕ್ಸ್ ಮಾಡಿಸ್ಕೋಬೇಕಿತ್ತು ನನ್ನ ಹತ್ರ. ಇಲ್ಲ ಕ್ಯಾಪ್ಸಿಕಮ್ ಬೋಂಡನೋ, ನೀರುಳ್ಳಿ ಬಜನೋ, ಆಲೂಗಡ್ಡೆ ಬೋಂಡನೋ ಎಂಥಾರ ಒಂದು ಮಾಡಿಸ್ಕಿತ್ತಿದ್ರು. ಈಗ ಅವೆಲ್ಲ ನೆನಪಿಗೆ ಬರ್ತಾವಲ್ಲ, ಅದಕ್ಕೆ ನಾನು ನೋಡೋಣ ಅನ್ನಂಗೆ ಆಗಿದೆ. ಏನೋ ಕಣೆಯಮ್ಮ ಪಾಪ. ಇದು ದುಡ್ಡಂತೂ ಅವ್ರಿಗೆ ಗ್ಯಾರಂಟಿ ಕೇಳಕ್ಕೆ ಬರೋಲ್ಲ, ಕೇಳಕ್ಕೆ ಬಂದರೂ ನಾನು ಕೊಡೋಲ್ಲ ಬಿಡು. ಹೇಳಿನಿ, ದುಡ್ಡು ಕೇಳೋಕ್ಕೆಲ್ಲ ಅಲ್ಲ ಅಮ್ಮ, ಅವರೇ ಸಾಮಾನಿಗಂತ ದುಡ್ಡು ಇಟ್ಕೊಂಡಾರೆ. ನೀನಂತೂ ಭಾಳ ನೆಗ್ಲೆಕ್ಟ್ ಮಾಡ್ತೀವಿ ಬಿಡು. ಹಂಗಾರೆ ಸೈ ನೋಡು, ಹಂಗಾರೆ ಸೈ. ನಾನು ಹೇಳೋದು ಮತ್ತೆ ಅಂತಕ್ಕಲ್ಲ ಮಗನೇ. ಏನೋ ದುಡ್ಡು ಒಂದು ಸ್ವಲ್ಪ ಇದ್ದಿದ್ದನ್ನ ಕೊಟ್ಟರೆ, ಇಲ್ಲ ಈಗ ನಿನ್ನ ಅಪ್ಪನ ಹೆಸರಲ್ಲೇ ಸೊಸೈಟಿಯಿಂದ ತಂದ್ಕೊಂಡು ಹೆಂಗೆ ಕಾರ್ ಬರ್ತದೆ, ಕಾರಿಗೆ ಹಾಕಿ ಕಳಿಸ್ಬೋದು. ಹಂಗೆ ಮಾಡಿದ್ರೆ ಏನು ಗೊತ್ತಾ, ಅವ್ರಿಗೆ ಸಂಸಾರ ಜವಾಬ್ದಾರಿ ಅನ್ನೋದೇ ಹೋಗಿಬಿಡ್ತದೆ. ಹೆಂಗೂ ಇವ್ರು ಅದರ ನನ್ನ ಹೆಂಡತಿ ಮಕ್ಕಳನ್ನ ಸಾಕೋಕ್ಕೆ ಅಂತ. ಆ ಥರ ಮಾತ್ರ ಆಗಬಾರ್ದು ನೋಡು. ಅದಕ್ಕಾಗಿ ಹೇಳೋದು ನಾನು, ಮತ್ತೆ ಅಂತಕ್ಕಲ್ಲ. ನೀನು ಮನ್ಸಿಗೆ ಬೇಜಾರು ಮಾಡ್ಕೊಬೇಡ ಮಗನೇ, ನಮ್ಮ ಅಮ್ಮ ಹಿಂಗೆ ಹೇಳ್ತಲ್ಲ ಅಂತ. ಈಗ ಒಂಥರ ನಿಷ್ಠರಾಗೆ ಕಾಣ್ತಾವೆ ನನ್ನ ಮಾತು. 4 ವರ್ಷ ಹೋಗಲಿ, ನಿಂಗೆ ಗೊತ್ತಾಗ್ತದೆ ನೋಡು. 4 ವರ್ಷ ಯಾಕೆ ಹೋಗ್ಬೇಕಮ್ಮ? ನಂಗೆ ಈಗಲೇ ಗೊತ್ತಾಗಿದೆ. ನೀ ಹೇಳೋದೇನು ಸುಳ್ಳೇನಲ್ಲ ಅಂತ ಗೊತ್ತು. ಆದರೂ ನಾನಾರು ಏನು ಮಾಡಲಿ ಅಮ್ಮ, ಬರ್ತೀನಿ ಅಂತ ಹೇಳಿದಾಗ ಅವ್ರ ಎದುರಿಗೂ ನೀ ಬೇಜಾರು ಮಾಡ್ಕೊಬೇಡ ತಾನಮ್ಮ. ನಾ ಬಂದಿದ್ದೆ ಇವ್ರಿಗೆ ಇಷ್ಟ ಆಗಲೇನೋ ಅಂತೇಳಿ ಹೇಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಯಾವ ಕಾರಣಕ್ಕೂ ನಿಂಗೆ ಬೇಜಾರಾಗಿದ್ದನ್ನ ಅವ್ರ ಎದುರಿಗೆ ತೋರಿಸಿ ಬೇಡಾತ. ಹೂನೆ ಮಗನೇ, ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ನೋಡೋಣ ಹೇಳ. ಏನು ಒಂದು ಹೊತ್ತಿಗೆ ನಾವಾರು ಅಡುಗೆ ಮಾಡ್ಕೊಳೋದು ಬೇಡಿತ್ತಾನ? ಮಾಡ್ತೀನಿ ಬರಲಿ. ಬಂದಮೇಲೂ ನೀ ಬರೀ ಮಾತಾಡ್ತಾ ಕೂತ್ಕೋಬೇಡ. ಗನ ಹೊದ್ದು ಸ್ವಲ್ಪ ಹೊತ್ತು ಮಲ್ಕ. ಹೆಂಗೆ ಚಳಿ ಅಂದರೆ ಹಂಗೆ ಅದೆಯಾ?
ಮಲ್ಕೆ ಮತ್ತೆ ಮಾತಾಡೋಕೆ ಬಿಟ್ಟರೆ ನಿನ್ನ ಗಂಡು 3 ಹಗಲು 3 ರಾತ್ರಿ ಮಾತಾಡ್ತಾನೆ ಇರ್ತಾರೆ. ಅಷ್ಟೆಲ್ಲ ಮಾತಾಡಬೇಡ. ಮತ್ತು ಬ್ಯಾಡ್ದಿದ್ದೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು. ಬಾಲೆ ಹೊಟ್ಟೆಲಿರೋಷ್ಟೊತ್ತಿಗೆ ಜ್ಞಾನ ಮಾಡಿ ಇದು ಮಾಡು ಅಷ್ಟೇ. ನನಗೇನು ಬೇಜಾರಿಲ್ಲ ಮರತೆ. ಅಡುಗೆ ಎಂತ ಮಾಡಬೇಕು ಅಂತ ಹೇಳಬೇಕಾದ್ರೆ ಅದನ್ನೇ ಮಾಡ್ತೀನಿ. ಅಯ್ಯೋ ಬೇಡಮ್ಮ, ನಾನು ಎಂತ ಹೇಳದೆ, ನಿಂಗೆ ಏನು ಅನ್ನಿಸ್ತದೋ ಅದನ್ನೇ ಮಾಡು. ನಾನೇನು ಎಂತ ಹೇಳಲ್ಲ. ನನಗೆ ಒಂಥರ ಆದದಮ್ಮ, ನಾ ಬರೋಕ್ಕೆ ಹೇಳಲೇಬಾರ್ದಿತ್ತೇನೋ ಅಂತ. ಈಗ ಹರಕೆ 2 ದಿನ ಇರೋಷ್ಟೊತ್ತಿಗೆ ಮತ್ತೆ ಹೋಗೋದೆ ಅಂತ ಮುಗಿಸ್ಕೊಂಡೇ ಹೋಗ್ತೀನಿ ಅಂದರೆ ಏನು ಮಾಡೋದಮ್ಮ ಅಂತ ನನ್ನ ಹತ್ರ ಕೇಳಿದ್ರೆ ನಾ ಏನು ಹೇಳೋಕ್ಕತ್ತದ ನೋಡೋಣ ಹೇಳ. ನಿಂಗೆ ಬೇಕು ಆ ಜವಾಬ್ದಾರಿ, ಆ ಬುದ್ಧಿವಂತಿಕೆ. 2-3 ದಿನ ಇರ್ತೀನಿ ಅಂದರೆ ಹೇಳು. ವಯಸ್ಸಾದವ್ರು ಇಬ್ಬರೇ ಇರೋದು ಮನೆಯಲ್ಲೇ. ಈ ಥರ ಮಳೆ ಬರ್ತಾದೆ, ನೀವು ಹಾಗೆಲ್ಲ ಅಷ್ಟು ದಿವಸ ಎಲ್ಲ ಬಿಟ್ಟಿರೋದು ಬೇಡ. ಬೇಕಾದ್ರೆ ಇನ್ನೊಂದು ಸತಿ ಬರ್ಬೋದು ನೀವು. ಈಗ ಹೋಗಿ ಅಂತೇಳಿ ನಾಳೆ ಬೆಳಿಗ್ಗೆನೇ ಹೋಗೋಕ್ಕೆ ಹೇಳು. ಇಂದು ಬಂದರೆ ಈಗ ನಾಳೆ ಬಂದರೆ ನಾಡ್ದು ಹೋಗೋಕ್ಕೆ ಹೇಳು. ಆ ಥರ ಮಾಡ್ಬೋದು ಅಂತ ಕಾಣ್ತದೆ. ನಿಮ್ಮ ಮತ್ತೆ ಅದಕ್ಕೂ ಸಿಟ್ಟು ಮಾಡ್ಕೊಬೇಡಪ್ಪ ಅದಕ್ಕಿತ್ತಿ. ಇಲ್ಲ ಅಮ್ಮ, ನಾನೇನು ಸಿಟ್ಟು ಮಾಡ್ಕೊಳಲೆ. ನಾ ಸಿಟ್ಟು ಮಾಡ್ಕೋತೀನಿ ಅಂತೇಳಿ ನೀನೇನಾರು ಹಿಂಗೆ ಹೇಳೋದನ್ನ ಹೇಳದೇ ಇರಬೇಡ ಮರತೆ. ನೋಡಿ ಈ ಟಿಪ್ಸ್ ಕೊಟ್ಟಲ್ಲ, ಇದೆಷ್ಟು ಚೆನ್ನಾಗಿತ್ತು ಗೊತ್ತಾ. ಹೇಳ್ತೀನಿ ನಾನು. ಹೌದು, ವಯಸ್ಸಾದವರಿಬ್ಬರು ಮನೇಲಿರೋದು, ನೀವು ಇಲ್ಲಿ 2-3 ದಿನ ಇರೋದು ಬೇಡ ಅಂತ. ನೋಡು ಸರಿ ಆಯ್ತು. ಹಿಂಗಿದ್ದೆ ಏನಾರು ಇದ್ರೆ ಹೇಳಮ್ಮ, ನಂಗೆ ಗೊತ್ತಾಗಲ್ಲ ಮರತೆ.